ಶಾಂತಿ ದೀಪವು ಬೆಳಗಲಿ, ಶಾಂತಿ ದೀಪವು ಬೆಳಗಲಿ, ಬಸವ ಬೆಳಕು ಬೆಳಗಲಿ, ಭವದ ಇರುಳು ಕಳೆಯಲಿ, ಬಸವ ಬೆಳಕು ಬೆಳಗಲಿ, ಭವದ ಇರುಳು ಕಳೆಯಲಿ, ಹೃದಯ ನಯನವ ತೆರೆಯಲಿ. ಕುಮಾರಿಗೆ ಧನ್ಯವಾದಗಳು. ಮೌನಾಚರಣೆ ಮಾಡೋಣ ಅಂತೇಳಿ ಸಭಿಕರೆಲ್ಲರೂ ಕೂಡ ಹಾಸಿದ್ದಾರೆ. ಎಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಹೊಂದಿರಿಸಿರುವ ಕಾಲ ಮೌನಾಚರಣೆಯನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಮಠದ ಅಂಗಳದಲ್ಲಿ ಗುರುಕುಲದಲ್ಲಿ ಆಗಮಿಸಿರುವ ಎಲ್ಲ ಪರಮ ಪೂಜೆಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ನಿರ್ಮಾಣದಲ್ಲಿರುವ ಎಲ್ಲ ಶರಣೀಯರು ಹಾಗೂ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮಠದ ಸದ್ಭಕ್ತರು ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಉತ್ತಮವಾಗಿ ಚಾಮರಾಜನಗರ ಶ್ರೀಗಳು, ಹೊಸಳ್ಳಿ ಶ್ರೀಗಳು, ರಾಗಿ ಬೊಮ್ಮನಹಳ್ಳಿ ಶ್ರೀಗಳು ಎಲ್ಲರಿಗೂ ಭಕ್ತಿಪೂರ್ವಕ ನಮ್ಮ ಹೆಬ್ಬಳ್ಳಿ ಮಠದ ಶ್ರೀಗಳಿಗೂ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಸಮಸ್ತ ಗ್ರಾಮಸ್ಥರು ಸದ್ಭಕ್ತರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಉಳ್ಳವರು ಶಿವ
ಅನಂತ ಶರಣ ಸಲ್ಲಿಸುತ್ತಾ ವಿವಾನ್ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ. ಇವತ್ತು ಎಲ್ಲ ಒಂದ್ಸರಿ ಎಡೆ ಮಾಡಿದೆ ಭರ್ಜರಾಗಿ ಜನರ ಎಲ್ಲಾ ದಿವಸದಿಂದ ಎಲ್ಲಾ ಮೂಲಗಳಿಂದ ಈ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣದಿಂದ ಇದನ್ನ ಹುಣ್ಣಿಮೆ ಅಂತ ಕರೀತಾರೆ. ಆಗಿದೆ ಪೂಜ್ಯರು ಮಾತನಾಡಿದ್ದಾರೆ ಅಂತ ಆಶೆಯನ್ನು ವ್ಯಕ್ತಪಡಿಸಿ ಬಸವಾದೀಶನರ ಕೃಪೆ ಸದಾ ಇರಲಿ ಅಂತ ಹೇಳ್ತಾ, ಹಾಗೆ ಮಂಜಣ್ಣ ಅವರ ಒಂದು ನಂದೀಶಣ್ಣ ಅವರು ಈ ವರ್ಷ ಒಂದು ಗುರುಪಟಾದಿ ಏನು ಗುರುಪೌರ್ಣಿಮೆಯ ಕಾರ್ಯಕ್ರಮವನ್ನ ಈ ವರ್ಷ ಮಾಡ್ಬೇಕು ಯಜ್ಞೀಯ ಮಠದಲ್ಲಿ ಅಂತ ಆಶೆಯನ್ನ ಎಲ್ಲ ಪೂಜ್ಯರನ್ನು ಬರಮಾಡಿ ಒಂದು ಗುರುಪೌರ್ಣಿಮೆಯ ಪ್ರಯುಕ್ತ ಎಲ್ಲರ ಪೂಜೆಯನ್ನ ಮಾಡಿ ಗುರು ಪಾತ್ರಕ್ಕೆ ಪಾತ್ರರಾಗಿರುವಂತದ್ದು ಕುಟುಂಬ ವರ್ಗ. ಗುರುಪೌರ್ಣಿಮೆಯ ದಿನದಂದು ಪೂಜ್ಯರುಗಳ ಪಾದಪೂಜಾ ಕಾರ್ಯಕ್ರಮ, ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಸ್ಮರಣೋತ್ಸವ, ಹಾಗೆ ಶ್ರೀಮಠದ ಪೂಜ್ಯರಾಗಿರುವಂತಹ ಪೂಜ್ಯರ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಸತ್ಭಕ್ತರು ಮಾತೆಯರೇ ಮಕ್ಕಳೆಲ್ಲರ ಅಂತರಾತ್ಮಕ್ಕೂ ಶರಣು ಶರಣಾರ್ಥಿನ ಅರ್ಪಿಸ್ತಾ 2 ನಿಮಿಷ ಅಂದ್ರೆ 1 ನಿಮಿಷ ಆಗೋದು ಮುಗೀತು ಅಂತ ಇದು ಬಹಳ ಚಂದಾಗಿ ಕೊಟ್ಟರೆ ಅಘೋರೇಭ್ಯೋ ತಘೋರ ಘೋರತರಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು. ಶ್ರೀ ಪರಮೇಶ್ವರಾಯ ನಮಃ. ಜ್ಯೋತಿ ಬೆಳಗುತ್ತಿದೆ. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಮಹಾದೇವಾಯ ರಜತ ಮಹೋತ್ಸವಕ್ಕೆ ನಮ್ಮ ಕರ್ನಾಟಕದ ಶಾಖಾ ಮಠವಾದಂಥ ಯಪ್ಪಣಿ ವಿರಕ್ತ ಮಠದ ಪೀಠಾಧೀಶರಾದ ಸೋಮಲಿಂಗ ಮಹಾಸ್ವಾಮಿಗಳವರಿಗೆ ಪುಷ್ಪ ನೋಡಿ. ಇದು ನಿಜವಾಗ್ಲೂ ಕಾಕತಾಳೀಯ ಭಗವಂತನ ಕೃಪೆ ಅವರಿಗೆ ಎಷ್ಟು ದೊರಕಿದೆ ಅಂತ ಎಲ್ಲರೂ ಕೂಡ ನಿಂತು ಪೂಜೆಗೆ ಪರಿಪೂರ್ಣವಾದಂತಹ ಗುರುವಂದನೆ ಈಗ ಸಿಕ್ಕಿದೆ. ಎಲ್ಲರೂ ಕೂಡ ಎಲ್ಲ ಸ್ವಲ್ಪ ಹಿಂಗಾಗಿ ನಿಂತಿರಬೇಕು. ಕೆಲಸ ಮಾಡಿ